ಸತ್ಯಲೋಕಾಧಿಪನೊಳಗೆ 52 ಪವಮಾನನೊಳು 40 ಮೇಲೆಂಟಧಿಕ ಶಿವನೊಳಗಿಟ್ಟನಿಪ್ಪತ್ತು ಚಿತ್ತಜೇಂದ್ರರೊಳೈದಧಿಕ ದಶತತ್ವಮಾನಿಗಳೆನಿಪಸುರರೊಳು 10 ಈರೈದಖಿಳ ಜೀವರೊಳಿಟ್ಟ ನಿರವತ್ಯ ತವ ಕಥಾಮೃತಂ ತಪ್ತಜೀವನಂ ಕವಿಭಿರೀಡಿತಂ ಕಲ್ಮಷಾಪಹಂ ಶ್ರವಣಮಂಗಳಂ ಶ್ರೀಮದಾತತಂ ಭುವಿ ಗೃಣಂತಿ ತೇ ಭೂರಿದಾ ಜನ ದಾಸವರ್ಯಂ ದಯಾಯುಕ್ತಂ ದೂರೀಕೃತ ದುರಾಶಿಷಂ ಹರಿಕಥಾಮೃತ ಸಾರವಕ್ತಾರಂ ಜಗನ್ನಾಥ ಗುರುಂ ಭಜೆ. ಶ್ರೀ ಹರಿಕಥಾಮೃತ ಸಾರ ದತ್ತ ಸ್ವಾತಂತ್ರ್ಯ ಸಂಧಿ ಪದ್ಯ 2. ಸತ್ಯಲೋಕಾಧಿಪನೊಳಗೆ 52 ಪವಮಾನನೊಳು ಎಂಬ ಈ ಪದ್ಯದಲ್ಲಿ ಶ್ರೀ ಜಗನ್ನಾಥದಾಸಾರ್ಯರು ಅವಿಶಿಷ್ಟವಾದ 200 ಭಾಗಗಳ ಹಂಚಿಕೆಯ ವಿಚಾರವನ್ನು ತಿಳಿಸುತ್ತಾರೆ. ಚತುರ್ಮುಖ ಬ್ರಹ್ಮದೇವರು ಸತ್ಯಲೋಕಕ್ಕೆ ಪ್ರಭುಗಳು. ಜಗತ್ತಿನ ಸೃಷ್ಟಿ ಎಂಬ ವ್ಯಾಪಾರವನ್ನು ಶ್ರೀ ಪರಮಾತ್ಮನು ರಜೋ ಗುಣೋಪಾದನ ಕಾರಣದಿಂದ ಸೃಷ್ಟಿ ಎಂದರೆ ಗುಣವೈಷಮ್ಯ ರಜೋಗುಣದ ಧರ್ಮ. ಬ್ರಹ್ಮದೇವರಲ್ಲಿ ತಾನೇ ಅಜನಾಮಕನಾಗಿ ಅಂತರ್ಯಾಮಿಯಾಗಿ ನಿಂತು ಅವರ ದ್ವಾರ ಜಗತ್ತಿನ ಸೃಷ್ಟಿ ಮಾಡುವನು. ಇದಕ್ಕಾಗಿ ಸತ್ಯಲೋಕಾಧಿಪರಾದ ಬ್ರಹ್ಮದೇವರಲ್ಲಿ 52 ಭಾಗಗಳನ್ನು ಇಟ್ಟನು. ಸತ್ಯ ಪ್ರಾಚುರ್ಯ ದೇಹವುಳ್ಳವರೂ ಅತಿರೋಹಿತ ವಿಮಲ ವಿಜ್ಞಾನಿಗಳೂ ಶ್ರೀಹರಿಯ ಪ್ರಥಮಾಂಗಭೂತರೂ ಆದ ಶ್ರೀ ವಾಯುದೇವರಿಗೆ ಪವಮಾನ ಎಂದು ಹೆಸರು. ಪವಮಾನರು ಮಹತ್ತತ್ವಾಭಿಮಾನಿಗಳು. ತ್ರಿವಿಧ ಜೀವರಿಂದಲೂ ತತ್ವ ಕಾರ್ಯದ ನಿರ್ವಹಣೆಗಾಗಿ ಪವಮಾನ ನಾಮಕರಾದ ಶ್ರೀ ವಾಯುದೇವರಲ್ಲಿ 48 ಭಾಗಗಳನ್ನು ಇಟ್ಟು ಅವರಲ್ಲಿ ಪ್ರವೇಶಿಸಿದನು. ಮಂಗಳ ಸ್ವರೂಪರು ಶ್ರೀಹರಿಯ ಚರಣಾರವಿಂದಗಳಲ್ಲಿ ತೈಲಧಾರೆಯಂತೆ ಮನಸ್ಸನ್ನು ಅನುಗೊಳಿಸುವವರೂ ಅಹಂಕಾರ ತತ್ವಾಭಿಮಾನಿಗಳೂ ಆದ ರುದ್ರದೇವರಲ್ಲಿ 20 ಭಾಗಗಳನ್ನು ಇಟ್ಟನು. ಶ್ರೀಹರಿಯು ಮನಸ್ಸಿನಿಂದ ಬ್ರಹ್ಮಾಂಡದ ಒಳಗೆ ಮನ್ಮಥನು ಉದ್ಭವಿಸಿದನು. ಇದರಿಂದ ಮನ್ಮಥನಿಗೆ ಚಿತ್ತಜನೆಂದು ಹೆಸರು. ಶಚೀಪತಿಯಾದ ಇಂದ್ರನು ಸ್ವರ್ಗಲೋಕಾಧಿಪತಿಯು. ಇಂದ್ರ ಮತ್ತು ಕಾಮರು ಮನೋಭಿಮಾನಿಗಳು. ಇವರಲ್ಲಿ 15 ಭಾಗಗಳನ್ನು ಇಟ್ಟನು. 5 ಅಧಿಕ ದಶಭಾಗಗಳು ಎಂದರೆ 5 ಕೂಡಿಸು 10 15 ಭಾಗಗಳು ಎಂದರ್ಥ. ಉಳಿದ ದಶಕರ್ಣಾಭಿಮಾನಿಗಳಲ್ಲಿ ಹಾಗೂ ಭೂತ ತನ್ಮಾತ್ರಾಭಿಮಾನಿ ದೇವತೆಗಳಲ್ಲಿ 10 ಭಾಗಗಳನ್ನು ತತ್ವ ಕಾರ್ಯನಿರ್ವಹಣೆಗಾಗಿ ಇಟ್ಟನು. ದೇವತಾ ವರ್ಗದಲ್ಲಿ ಅವರವರ ಅಂತರ್ಯಾಮಿ ರೂಪತ್ವೇನ ತನ್ನದೇ ಆದ ಸರ್ವತಂತ್ರ ಸ್ವಾತಂತ್ರ್ಯ ಗುಣದಿಂದ ಈ ಪ್ರಕಾರ ವಿಭಾಗಗೈಸಿ ಬಿಂಬಕ್ರಿಯಾದ್ವಾರ ಜಗದ್ವ್ಯಾಪಾರ ಹಾಗೂ ಸರ್ವತತ್ವ ಕಾರ್ಯಗಳನ್ನು ಮಾಡಿಸುತ್ತಿರುವನು. ಜಗದ್ವ್ಯಾಪಾರಗಳನ್ನು ದೇವ ದಾನವರಲ್ಲಿ ತಾನು ಬಿಂಬಕ್ರಿಯಾದ್ವಾರ ಮಾಡಿಸುತ್ತಿದ್ದರೂ ತ್ವಜನ್ಯವಾದ ಕರ್ಮಫಲಗಳಿಂದ ನಿರ್ಲಿಪ್ತನೂ ಆಗಿರುವುದರಿಂದ ಸರ್ವತಂತ್ರ ಸ್ವತಂತ್ರನಾದ ಆ ಜಗತ್ಪತಿಗೆ ನಿರವದ್ಯನೆಂದು ಹೆಸರು. 145 ಭಾಗಗಳ ಹಂಚಿಕೆಯ ಕ್ರಮ ಹೀಗಿದೆ. ಸತ್ಯಲೋಕಾಧಿಪತಿಯಾದ ಬ್ರಹ್ಮದೇವರು, ಇಲ್ಲಿ ಸರಸ್ವತೀ ದೇವಿಯೂ ಗ್ರಾಹ್ಯ. ಒಟ್ಟು 52 ಭಾಗಗಳು. ಪವಮಾನ ನಾಮಕರಾದ ಶ್ರೀ ವಾಯುದೇವರು, ಇಲ್ಲಿ ಭಾರತೀ ಗ್ರಾಹ್ಯ. ಇವರಲ್ಲಿ 48 ಭಾಗಗಳು. ಮುಂದೆ ಶಿವನಾಮಕರಾದ ರುದ್ರದೇವರು, ಇಲ್ಲಿ ಪಾರ್ವತೀ ಗ್ರಾಹ್ಯರು. ಇದರೊಂದಿಗೆ ಗರುಡಶೇಷರು ತತ್ಪತ್ನಿಯರೂ ಗ್ರಾಹ್ಯರು. ಅವರಲ್ಲಿ 20 ಭಾಗಗಳು. ಮನೋಭಿಮಾನಿಗಳಾದ ಇಂದ್ರ ಮತ್ತು ಕಾಮರು, ಇಲ್ಲಿ ಶಚಿ ಮತ್ತು ರತಿದೇವಿಯರೂ ಗ್ರಾಹ್ಯರು. ಅವರಲ್ಲಿ 15 ಭಾಗಗಳು. ಉಳಿದ ತತ್ವಾಭಿಮಾನಿ ದೇವತೆಗಳಲ್ಲಿ ಅವಶಿಷ್ಟ ಸಕಲ ದೇವತೆಗಳಲ್ಲಿ ಒಟ್ಟು 10 ಭಾಗಗಳು. ಈ ಎಲ್ಲ ಸೇರಿ 145 ಭಾಗಗಳು. ಇದರಿಂದ ಜೀವೋತ್ತಮರಾದ ಶ್ರೀ ಬ್ರಹ್ಮವಾಯು ಇವರುಗಳ ಸ್ವರೂಪ ಶಕ್ತಿ ಎಷ್ಟೆಂದು ಪರಿಗಣಿಸಬಹುದು. ಅವರ ಪ್ರೇರಣೆ ಉಳಿದ ದೇವತೆಗಳಿಗೆಲ್ಲ ಎಂದು ಶ್ರೀ ಜಗನ್ನಾಥದಾಸಾರ್ಯರು ಈ ಪದ್ಯದಲ್ಲಿ ಹೇಳಿದ್ದಾರೆ. ಭಾರತೀ ರಮಣ ಮುಖ್ಯ ಪ್ರಾಣಾಂತರ್ಗತ ವೃಂದಾವನ ವಿಹಾರಿ ಶ್ರೀಕೃಷ್ಣಾರ್ಪಣಮಸ್ತು.